ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಆಫ್ ಇಂಡಿಯನ್ ಸಿನಿಮಾ ಕಾಂತಾರ ಚಾಪ್ಟರ್ 1 ಟ್ರೈಲರ್ ರಿಲೀಸ್ ಆಗಿದೆ. ನಾನಂತೂ ಫುಲ್ ಸ್ಯಾಟಿಸ್ಫೈಡ್ ಆಗಿದ್ದೀನಿ. ಬಿಕಾಸ್ ಇದೊಂದು ಶಾರ್ಟ್ ಸಾಕು ಕಂಡ್ರೆ ಇಡೀ ಥಿಯೇಟರ್ ಪೂರ್ತಿ ಬ್ಲಾಸ್ಟ್ ಆಗುತ್ತೆ. ಬರೆದಿಟ್ಕೊಳ್ಳಿ, ಕರ್ನಾಟಕದಿಂದ ಅದು ಕನ್ನಡದಿಂದ ಬರ್ತಾ ಇರೋ 1000 ಕೋಟಿ ಕ್ಲಬ್ಸ್ ಇರೋ ಈ ವರ್ಷದ ಫಸ್ಟ್ ಸಿನಿಮಾ ಯಾವುದು ಅಂದರೆ ಕಾಂತಾರ ಚಾಪ್ಟರ್ 1. ಎಲ್ಲರಿಗೂ ನಮಸ್ಕಾರ, ರಾಜಧಾನಿ ಐಕ್ಳು ಚಾನಲ್ಗೆ ಸ್ವಾಗತ. ಲಿಟ್ರಲಿ ನಾನು ರೆಕಾರ್ಡ್ ಮಾಡ್ಬೇಕಾದ್ರೆ ತುಂಬಾ ಶಿವರಿಂಗ್ ಆಗ್ತಾ ಇದ್ದೀನಿ ಫಾರ್ ದಿ ಫಸ್ಟ್ ಟೈಮ್. ನಾವು ಅನ್ಕೊಂಡೇ ಇರಲಿಲ್ಲ ನೀವು ಈ ಲೆವೆಲ್ಗೆ ತೊಗೊಂಡು ಹೋಗ್ತಾ ಇದ್ದೀರಾ ಅಂತ. ಬಟ್ ಎಕ್ಸ್ಟ್ರೀಮ್ 100% ಅಲ್ಲ ಸರ್, 1000% ಈ ಸಿನಿಮಾ ಮೇಲೆ ಎಕ್ಸ್ಪೆಕ್ಟೇಷನ್ ಇನ್ನೂ ಜಾಸ್ತಿ ಆಗೋಯ್ತು. ಟ್ರೈಲರ್ ನೋಡಿದ್ಮೇಲೆ ಅಂತೂ ಒಂದು ಮಾತ್ರ ಕನ್ಫರ್ಮ್ ಆಗೋಗಿದೆ, ಈ ಸಿನಿಮಾ ಶೂರ್ ಶಾಟ್ 1000 ಕೋಟಿ ಕಲೆಕ್ಷನ್ಸ್ ಪಕ್ಕ. ಅಜನೀಶ್ ಲೋಕನಾಥ್ ಅವರೇ, ನಿಜವಾಗ್ಲೂ ನೀವು ಏನು ಹೇಳೋದು ನಿಮ್ಮ ಬಗ್ಗೆ ಸರ್? ಗೂಸ್ ಬಂಪ್ ಸರ್, ಲಿಟ್ರಲಿ ಗೂಸ್ ಬಂಪ್ ಸರ್. ಮೈಯಲ್ಲಿರೋ ರೋಮಗಳೆಲ್ಲ ಜುಮ್ ಅನ್ಸ್ತು ಅಂತ ಹೇಳ್ತಾರಲ್ಲ, ಆ ಥರ ಆಗಿದೆ ಸರ್. ಲಿಟ್ರಲಿ ಆ ಮ್ಯೂಸಿಕ್ಕು, ಅರವಿಂದ್ ಸರ್, ಹ್ಯಾಟ್ಸ್ ಆಫ್ ಸರ್. ನಿಮ್ಮ ವಿಜುವಲ್ ಮಾತುಗಳಲ್ಲಿ ಹೇಳಕ್ಕೆ ಆಗ್ತಾ ಇಲ್ಲ ಸರ್, ಅಷ್ಟು ಅದ್ಭುತವಾಗಿ ತೆಗ್ದಿದ್ದೀರಾ. ಆಬ್ವಿಯಸ್ಲಿ ನಮ್ಮ ರಿಷಬ್ ಶೆಟ್ರು ಸರ್, ವರ್ಲ್ಡಲ್ಲಿ ಎಷ್ಟು ಲ್ಯಾಂಗ್ವೇಜಲ್ಲಿ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾರೋ ಅಷ್ಟು ಕಂಗ್ರ್ಯಾಚುಲೇಷನ್ಸ್ ಸರ್. ಏನು ಪ್ರಾಮಿಸ್ ಕೊಟ್ಟಿದ್ರೋ ಅದನ್ನು ಉಳಿಸ್ಕೊಂಡಿರ ಸರ್. ಹ್ಯಾಟ್ಸ್ ಆಫ್ ಟು ಯುವರ್ ವರ್ಕ್ ಸರ್. ನಿಜವಾಗ್ಲೂ ಸರ್, ಒಂದೊಂದು ಫ್ರೇಮ್ ಕೂಡ ಏನು ಕಟ್ಕೊಟ್ಟಿದ್ದೀರಾ ಸರ್, ಏನು ವಿಜುವಲೈಸೇಷನ್ ಸರ್. ನಿಮ್ಮ ಮೇಲೆ ಭರವಸೆ ಇಟ್ಟಿದ್ದು ಇವಾಗ ಅದು 100 ಅಲ್ಲ 1000% ಜಾಸ್ತಿ ಆಗ್ಬಿಟ್ಟಿದೆ. ಓಕೆ ಫೈನ್, ಇವಾಗ ಟ್ರೈಲರ್ ವಿಚಾರಕ್ಕೆ ಬರೋಣ. ಟ್ರೈಲರ್ ನೋಡಿದಾಗ ಫಸ್ಟ್ ಟೈಮ್ ನನಗೇನು ಅನಿಸ್ತು ಅನ್ನೋದನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಇದು ನನ್ನ ಪಾಯಿಂಟ್ ಆಫ್ ವ್ಯೂ. ನಿಮ್ಗೇನು ಅನ್ನಿಸ್ತು ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚಾನಲ್ಗೆ ಹೊಸದಾಗಿ ಬಂದಿರೋರು ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಮತ್ತಷ್ಟು ಕನ್ನಡ ಸಿನಿಮಾ ಮಾಹಿತಿಗಳಿಗಾಗಿ ಬೆಲ್ ಬಟನ್ನ ಪ್ರೆಸ್ ಮಾಡಿ. 5ನೇ ಶತಮಾನದಲ್ಲಿ ನಡೆಯೋ ಕತೆ ಅಂತ ವಿಜುವಲಲ್ಲಿ ಪ್ರೂವ್ ಆಗೋಗಿದೆ. ದೇವರು ಶಿವ ಬಂದು ನೆಲೆಸಿರೋ ಅಂಥ ಒಂದು ಕಾಡು, ಪಂಜುರುಳಿ ದೈವ, ಗುಳಿಗ ದೈವ ಇರೋ ಅಂಥ ಒಂದು ಕಾಡು, ಒಂದು ಜನಾಂಗ ಅಥವಾ ಒಂದು ಸಮುದಾಯ ಅಂತ ಇದ್ಮೇಲೆ ಅವ್ರನ್ನ ಆಳೋವಂಥ ರಾಜರು ಇರಲೇಬೇಕಲ್ವಾ? ಅದೇ ಥರನೇ ಇಲ್ಲೂ ಕೂಡ ಒಂದು ಡೈನಾಸ್ಟಿನ ಸೃಷ್ಟಿ ಮಾಡಿದ್ದಾರೆ. ಇಲ್ಲಿರೋ ಕೆಲವು ಆರ್ಟಿಸ್ಟ್ಗಳು ಕಾಂತಾರದಲ್ಲಿ ಆ್ಯಕ್ಟ್ ಮಾಡಿದ್ರು. ಫಾರ್ ಎಕ್ಸಾಂಪಲ್ ಇವರು ನೆನ್ಪಿಟ್ಕೊಳ್ಳಿ, ರಾಂಪ. ಇವ್ರ ಜೊತೆಗೆ PD ಸತೀಶ್ ಅವರು, ರುಕ್ಮಿಣಿ ವಸಂತ್ ಅವರು, ಗುಲ್ಶನ್ ದೇವಯ್ಯ, ಇವ್ರನ್ನೆಲ್ಲರನ್ನೂ ಪಳಗಿಸೋ ಅಂತ ನಮ್ಮ ರಿಷಬ್ ಶೆಟ್ಟಿ ಅವರು. ಏನು ಬರೆದಿದ್ದೀರಾ ಸರ್ ಕ್ಯಾರೆಕ್ಟರೈಸೇಷನ್ನು. ಪ್ರತಿಯೊಂದು ಕ್ಯಾರೆಕ್ಟರ್ನ ಇನ್ನು ಡೀಟೇಲ್ ಆಗಿ ನೀವು ಹೇಗೆ ಬರ್ದಿದ್ರೋ ಅದನ್ನು ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡಿದ್ದೀರಾ ಸರ್. ಇದ್ರ ಜೊತೆಗೆ ಜಯರಾಮ್ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಟ್ರೈಲರಲ್ಲಿ ಒಂದು ಪರ್ಟಿಕ್ಯುಲರ್ ವಿಚಾರದ ಬಗ್ಗೆ ಮಾತಾಡೋಕ್ಕಾಗಲ್ಲ, ಎಷ್ಟೋ ವಿಚಾರಗಳಿದೆ. ಮೇಲ್ವರ್ಗದವರು ಕೆಳವರ್ಗದವ್ರನ್ನ ಯಾವ ಥರ ಉಪಯೋಗಿಸ್ಕೋತಾರೆ, ಅವ್ರಿಗೆ ಯಾವ ಥರ ಬೇಕೋ ಆ ಥರ ಇವ್ರನ್ನ ದಾಳವಾಗಿ ಹೇಗೆ ಉಪಯೋಗಿಸ್ಕೋತಾರೆ. ಅಪೋಸಿಟ್ ರಾಜ್ಯದವ್ರು ಏನಾದ್ರು ದಂಡೆತ್ತಿ ದಾಳಿಗೆ ಬಂದಾಗ ಇವ್ರುಗಳನ್ನೆಲ್ಲ ಸೈನಿಕರಾಗಿ ಮಾಡ್ಕೊಂಡು ಯುದ್ಧ ಮಾಡ್ತಾರೆ. ಆ ಯುದ್ಧದಲ್ಲಿ ಸತ್ರೆ ಬಡವ್ರು ಮಾತ್ರ ಸಾಯ್ತಾರೆ, ಇವ್ರು ಯಾರು ಸಾಯಲ್ಲ. ಈ ತರ ಕ್ವಾಲಿಟೀಸು, ಅಂಶಗಳನ್ನೆಲ್ಲ ನಾವು ಎಷ್ಟೊಂದು ಕಡೆ ನೋಡಿದೀವಿ. ಅದನ್ನ ಈ ಕಾಂತಾರದನ್ನು ಅಪ್ಲೈ ಮಾಡಿದರೆ ವಿತ್ ರಿಷಬ್ ಶೆಟ್ಟಿ ಅವರ ಸ್ಕ್ರೀನ್ ಪ್ಲೇ ಜೊತೆಗೆ. 2 ಪ್ರತಿಷ್ಠಿತ ರಾಜ ಮನೆತನಗಳು, ಅವರದೇ ಆಡಳಿತ, ಅವರದೇ ಅಧಿಕಾರ. ಈ ಎಲ್ಲ ಇಂಟ್ರೆಸ್ಟಿಂಗ್ ವಿಚಾರದಲ್ಲಿ ಒಂದು ನೀವು ಅಬ್ಸರ್ವ್ ಮಾಡಬೇಕು, ರಾಜರು ಕೂಡ ಒಂದು ದೇವ್ರನ್ನ ಪೂಜೆ ಮಾಡ್ತಾ ಇದ್ದಾರೆ. ಈ ಕಡೆ ಕಾಡಿನ ಜನರು ದೇವ್ರನ್ನ ಪೂಜೆ ಮಾಡೋಕ್ಕೆ ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ನೀವೆಲ್ಲ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಕಾಡಿನ ಜನರು ಅವ್ರದೇ ಆದಂಥ ಸ್ವಂತ ದೇವಸ್ಥಾನ, ಅವ್ರದೇ ಆದಂಥ ರಥಗಳನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಟ್ರೈಲರ್ ನೋಡಿದಾಗ ನನಗನ್ಸಿದ್ದು ಈ ಸಿನಿಮಾದಲ್ಲಿ ಸ್ವಲ್ಪ ರೊಮ್ಯಾನ್ಸ್ ಇದೆ, ಕಾಮಿಡಿ ಇದೆ, ರಾಜರು ಮತ್ತೆ ಆದಿವಾಸಿಗಳ ಮಧ್ಯದಲ್ಲಿ ಫೈಟ್ ಇದೆ. ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ದೈವ ಇದೆ. ಇನ್ನೊಂದು ಕಡೆ ರಿಷಬ್ ಅವರು ನೆಲಕ್ಕೆ ಕಿವಿ ಇಟ್ಟು ಏನೋ ಕೇಳಿಸ್ಕೋತಾರೆ. ಭೂಮಿ ಒಳಗಡೆ ಶಿವ ಇದಾರಲ್ಲ, ಅವರ ಉಸಿರಾಟ ಅಥವಾ ಅವರ ತಾಂಡವನ ಮೇಲಿರೋ ನಮ್ಮ ರಿಷಬ್ ಅವರು, ಆ ಕ್ಯಾರೆಕ್ಟರ್ ಕೇಳಿಸ್ಕೋತಾ ಇರ್ಬೋದು ಅಂತ ಅನ್ಸುತ್ತೆ. ಕಾಂತಾರದಲ್ಲಿ ಕ್ಲೈಮ್ಯಾಕ್ಸ್ 20 ನಿಮಿಷ ಏನಿತ್ತು, ಆ ದೃಶ್ಯ ವೈಭೋಗ ಈ ಸಿನಿಮಾದಲ್ಲಿ 2.5 ಗಂಟೆ ಅಥವಾ 2.25 ಗಂಟೆ ಆ ದೃಶ್ಯ ವೈಭೋಗ ಎಲ್ಲೂ ಕಡಿಮೆ ಆಗಿಲ್ಲ ಅಂತ ಅನ್ಕೋತೀನಿ. ಅದಕ್ಕೆ ಎಕ್ಸಾಂಪಲ್ ಆ ಫೈಟ್ ಎಪಿಸೋಡ್, ಮೀನ್ಸ್ ವಾರ್ ಎಪಿಸೋಡ್ಸ್. ಸಿನಿಮಾದ ಬರವಣಿಗೆ ವಿಭಾಗದಲ್ಲಿ ಅನಿರುದ್ಧ್ ಮಹೇಶ್ ಮತ್ತೆ ಶನಿಲ್ ಗೌತಮ್ ಅವರು ದ ಮೋಸ್ಟ್ ಇಂಪಾರ್ಟೆಂಟ್ ರೋಲ್ನ ಇಲ್ಲಿ ಮಾಡಿದ್ದಾರೆ ಅನ್ನೋದಕ್ಕೆ ಟ್ರೈಲರ್ ನೋಡಿದಾಗ್ಲೇನೆ ಗೊತ್ತಾಗುತ್ತೆ. ಇದ್ರ ಜೊತೆಗೆ ಪ್ರೊಡಕ್ಷನ್ ಡಿಸೈನ್ ಬ್ಯಾಂಗಲ್, ಗುರು ಹ್ಯಾಟ್ಸ್ ಆಫ್ ಗುರು, ರಿಯಲಿ ಹ್ಯಾಟ್ಸ್ ಆಫ್ ಗುರು. ಹಾರ್ಟ್ ಇಂದ ಹೇಳ್ತಾ ಇದ್ದೀನಿ, ನಿಮ್ಮ ವರ್ಕ್ ಮಾತ್ರ ಚಿಂದಿ. ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರಗತಿ ಶೆಟ್ಟಿ ಅವ್ರಿಗೆ ಒಂದು ಸ್ಟ್ಯಾಂಡಿಂಗ್ ಅವೇಷನ್ಸ್ ಬರಲೇಬೇಕು. ಗಂಡನ್ ಸಿನಿಮಾ ಆದ್ರೂ ಅವರು ಆಸ್ ಎ ಟೆಕ್ನಿಷಿಯನ್ ಆಗಿ ಈ ಸಿನಿಮಾದಲ್ಲಿ ಬಂದು ಕಾಸ್ಟ್ಯೂಮ್ ಡಿಸೈನ್ ಪ್ರತಿ ಒಬ್ರಿಗೂ ಇನ್ ಡೀಟೇಲ್ ಆಗಿ ಮಾಡ್ಕೊಟ್ಟಿದ್ದಾರೆ. ಮೇಡಮ್, ನಿಮ್ಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಅಂದಾಗೆ ಆರ್ಟ್ ಡೈರೆಕ್ಟರ್ ಆಗಿ ಧರಣಿ ಗಂಗೆಪುತ್ರ ಅವರೇ, ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ, ಅಷ್ಟು ಅದ್ಭುತವಾಗಿ ಮಾಡ್ಕೊಟ್ಟಿದ್ದೀರಾ. ಸಿನಿಮಾದ ಬಹುಮುಖ್ಯ ಭಾಗ ಆಗಿರೋ ಫೈಟ್ಸ್, ಅರ್ಜುನ್ ರಾಜ್ ಸರ್, ಜೂಜಿ, ರಾಮ್ ಲಕ್ಷ್ಮಣ್, ಮಹೇಶ್ ಮ್ಯಾಥ್ಯೂ, ಮಿಥುನ್ ಸಿಂಗ್ ರಾಜ್ಪೂತ್, ಬ್ರಿಲಿಯಂಟ್ ವರ್ಕ್ ಸರ್, ಬ್ರಿಲಿಯಂಟ್ ವರ್ಕ್. ಡ್ಯಾನ್ಸ್ ಕೊರಿಯೋಗ್ರಫರ್ ಆಗಿ ನಮ್ಮ ಭೂಷಣ್ ಮಾಸ್ಟರ್ ಮತ್ತು ಸ್ವರಾಜ್ ಶೆಟ್ಟಿ. ಸಿನಿಮಾದಲ್ಲಿ 2 ಸಾಂಗ್ ಇದೆ ಅಂತ ಹೇಳಿದರು, ಒಂದು ಭರತನಾಟ್ಯ ಸಾಂಗು, ಇನ್ನೊಂದು ಟ್ರೈಬ್ ಸಾಂಗು. ಅದು ಬಿಟ್ಟು ಸಿನಿಮಾದಲ್ಲಿ ಕೆಲವೊಂದು ಮಾಂಟೇಜ್ ಸಾಂಗ್ಗಳಿರ್ಬೋದು. ನೋಡೋಣ ಸಿನಿಮಾ ರಿಲೀಸ್ ಆದಾಗ ಹೇಗಿರುತ್ತೆ ಅಂತ. ಮುಖ್ಯವಾಗಿರೋ ಒಂದು ಅಂಶ ಇದೆ, ದಟ್ ಈಸ್ ಎಡಿಟರ್ ಸುರೇಶ್. ಏನು ಕಟ್ ಮಾಡಿದ್ಯಾ ತಂದೆ, ನೆಕ್ಸ್ಟ್ ಲೆವೆಲ್ ಬಿಡುಗರು.
ಎಷ್ಟು ಸಲ ನೆಕ್ಸ್ಟ್ ಲೆವೆಲ್ಲು ಹ್ಯಾಟ್ಸ್ ಆಫ್ ಥ್ಯಾಂಕ್ ಯು ಹೇಳ್ತೀವೋ ನಮಗಂತೂ ಲೆಕ್ಕನೇ ಇಲ್ಲ. ಇನ್ನು VFX ವಿಚಾರಕ್ಕೆ ಬರಕ್ಕೆ ಹೋದ್ರೆ ಅಲ್ಲೊಂದು ಮಗು ಮಲಗಿದೆ, ಪಕ್ಕದಲ್ಲಿ ಹುಲಿ ಪಾಸ್ ಆಗುತ್ತೆ. ಆ ಹುಲಿ ಪಾಸ್ ಆಗೋದು ಎಷ್ಟು ರಿಯಲಿಸ್ಟಿಕ್ ಆಗಿದೆ, ತುಂಬಾ ಚೆನ್ನಾಗಿ VFX ಮಾಡಿದ್ದೀರಾ. ಎಲ್ಲೂ ಕೂಡ VFX ಆಗಲಿ, ಸಿನಿಮಾಟೋಗ್ರಾಫರ್ ಆಗಲಿ, ಮ್ಯೂಸಿಕ್ ಆಗಲಿ, ಯಾವುದೇ ಡಿಪಾರ್ಟ್ಮೆಂಟ್, ಯಾವುದೇ ಟೆಕ್ನಿಷಿಯನ್ ವಿಚಾರಕ್ಕೆ ಬಂದ್ರು ಎಲ್ಲ ಟಾಪ್ ಆಗೇ ಇದೆ. ಎಲ್ಲೂ ಕೂಡ ಇದು ಇನ್ನೊಂಚೂರು ಬೇಕಾಗಿತ್ತು, ಇದು ಯಾಕೋ ಸರಿ ಹೋಗ್ಲಿಲ್ಲ, ಎಲ್ಲೂ ಅನ್ಸ್ಲಿಲ್ಲ, ಅಷ್ಟು ಸಕ್ಕತ್ತಾಗಿ ಮಾಡಿದ್ದೀರಾ. ಇನ್ನು ಸೌಂಡ್ ಡಿಸೈನ್ ರಾಜೇಶ್ ಕೃಷ್ಣನ್ ಸರ್, ಚಿಂದಿ ಸರ್, ವೈಟಿಂಗ್ ಫಾರ್ ಯುವರ್ ಫುಲ್ ಫ್ಲೆಡ್ಜ್ ಸಿನಿಮಾ ಹೇಗೆ ಸೌಂಡ್ ಕೊಟ್ಟಿದೆ ಅನ್ನೋದು ಕಾಯ್ತಾ ಇರ್ತೀವಿ ಸರ್. ಇದಷ್ಟು ಕಾಂತಾರ ಟ್ರೈಲರ್ ನೋಡಿದಾಗ ನನ್ಗನ್ಸಿದ್ನ ನನ್ನ ಪಾಯಿಂಟ್ ಆಫ್ ವ್ಯೂ ನಾನು ಹೇಳಿದ್ದೀನಿ. ನಿಮ್ಗೇನು ಅನ್ನಿಸ್ತು ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೋಗೋಕ್ಕಿಂತ ಮುಂಚೆ ಒಂದು ಮಾತು, 1000 ಕೋಟಿ ಕನ್ಫರ್ಮ್ ರೀ, ಬರೆದಿಟ್ಕೊಳ್ಳಿ. ಮತ್ತಷ್ಟು ಸಿನಿಮಾ ಮಾಹಿತಿಗಳಿಗಾಗಿ ರಾಜಧಾನಿ ಐಕ್ಳು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.